ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡೋಣ. ಮೊದಲನೇದಾಗಿ ಶಂಕರಾಚಾರ್ಯ ಸರಸ್ವತಿ ಮಹಾಸ್ವಾಮಿಗಳು ಏನಿದ್ದಾರೆ, ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಇವರು ಒಂದು ಶಪಥವನ್ನ ಮಾಡಿದ್ದಾರೆ ಅಥವಾ ಒಂದು ಸಂಕಲ್ಪವನ್ನ ಮಾಡಿದ್ದಾರೆ. ಏನು ಜನವರಿ 22ನೇ ತಾರೀಕಿನಂದು ಏನು ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಅಥವಾ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ, ಅವತ್ತಿನಿಂದ ಸತತ 40 ದಿನಗಳ ಕಾಲ ಸುಮಾರು 100ಕ್ಕೂ ಹೆಚ್ಚು ಜನರನ್ನ ಒಳಗೊಂಡಂತಹ ವಿದ್ವಾಂಸರಿಂದ ಹೋಮ ಹವನ ಯಾಗ ಯಜ್ಞಾದಿ ನಡೆಸೋದಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಕಾಂಚೀಪುರಂನ ಕಂಚಿ ಕಾಮಕೋಟಿ ಎನ್ನುವಂತಹ ದೇವಸ್ಥಾನದಲ್ಲಿ ಅಥವಾ ಒಂದು ಪಾಠಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಅಂತೆ. ಬನ್ನಿ ಹಾಗಾದ್ರೆ ಯಾವ ರೀತಿ ತಯಾರಿ ನಡೀತಾ ಇದೆ, ಅಲ್ಲಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ, ಯಾವೆಲ್ಲ ಕಾರ್ಯಕ್ರಮಗಳು ಅಲ್ಲಿ ನಡೆಯಲಿವೆ, ಈ 40 ದಿನಗಳ ವಿಶೇಷತೆ ಏನು ನೋಡೋಣ. ಅಯೋಧ್ಯೆಯಲ್ಲಿ ಜನವರಿ 22ರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದ್ದು, ಈ ಸಮಯದಲ್ಲೇ ತಮಿಳುನಾಡಿನ ಕಾಂಚೀಪುರಂನ ಕಾಂಚಿ ಕಾಮಕೋಟಿ ಮಠದ ಶಂಕರಾಚಾರ್ಯ ವಿಜಯೇಂದ್ರ ಸರಸ್ವತಿ ಸ್ವಾಮೀಜಿಗಳು 40 ದಿನಗಳ ಯಾಗ ನಡೆಸುವುದಾಗಿ ಘೋಷಿಸಿದ್ದಾರೆ. ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಕಾಶಿ ಯಜ್ಞಶಾಲೆಯಲ್ಲಿ ಜನವರಿ 22ರಿಂದ 40 ದಿನಗಳ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರ ಅಂಗವಾಗಿ ಪ್ರಾಣ ಪ್ರತಿಷ್ಠಾಪನಾ ದಿನದಿಂದ 40 ದಿನಗಳ ಕಾಲ ಅಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರಲಿದೆ ಎಂದು ಅವರು ತಿಳಿಸಿದ್ದಾರೆ. ಶ್ರೀರಾಮನ ಆಶೀರ್ವಾದದೊಂದಿಗೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಸಮಾರಂಭ ನಡೆಯಲಿದ್ದು, ತಮಿಳುನಾಡಿನಲ್ಲಿರುವ ನಮ್ಮ ಕಾಶಿ ಯಜ್ಞಶಾಲೆ ಕೂಡ 40 ದಿನಗಳ ವಿಶೇಷ ಪೂಜೆ ಹಮ್ಮಿಕೊಳ್ಳಲಿದೆ. ಲಕ್ಷ್ಮೀಕಾಂತ್ ದೀಕ್ಷಿತ್ ಸೇರಿದಂತೆ ಹಲವಾರು ವೈದಿಕ ಮತ್ತು ವಿದ್ವಾಂಸರು ಇದಕ್ಕೆ ಮಾರ್ಗದರ್ಶನ ನೀಡಲಿದ್ದಾರೆ. ಯಜ್ಞಶಾಲೆಯಲ್ಲಿ 40 ದಿನಗಳ ಕಾಲ 100ಕ್ಕೂ ಹೆಚ್ಚು ವಿದ್ವಾಂಸರು ಪೂಜೆ ಹವನ ನಡೆಸಲಿದ್ದಾರೆ. ಇನ್ನು ವೈದಿಕ ಆಚರಣೆಗಳನ್ನ ನಿರ್ವಹಿಸಲು ಯಜ್ಞ ಶಾಲೆಯನ್ನ ಬಳಸಿಕೊಳ್ಳಲಾಗುತ್ತದೆ ಎಂದು ವಿವರಿಸಿದ್ದಾರೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠೆಗಾಗಿ ಇಡೀ ಅಯೋಧ್ಯೆ ರಾಮಮಯವಾಗಿ ಸಿಂಗಾರಗೊಳ್ಳುತ್ತಿದೆ. ಎಲ್ಲೆಲ್ಲೂ ರಾಮನಾಮ, ರಾಮ ಭಕ್ತಿ, ರಾಮ ಜಪ ಕೇಳಿ ಬರ್ತಾ ಇದೆ. 100 ವರ್ಷಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿರುವುದಕ್ಕೆ ರಾಮ ಭಕ್ತರು ಸಂತಸಗೊಂಡಿದ್ದಾರೆ. ಇನ್ನು ಭಕ್ತರ ಯಾತ್ರೆ ಈಗ ರಾಮನೂರಿನ ಕಡೆಗೆ ಹೊರಟಿದೆ.